Achievers never die, achievement never ends. Hello, my dear PUC students, welcome back to my channel. I understand you all have been studying well, and I want to make your study to be best. To make that best, I have brought you a wonderful class that is you are seeing on the screen two dear revision and as well as MCQs of this lesson. MCQs of this lesson ಆಸ್ ಐ ಹ್ಯಾಡ್ ಪ್ರಾಮಿಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಪ್ರಾಮಿಸ್ ಮಾಡಿದ್ದೆ ಗೊತ್ತಾ ನಿಮಗೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ನಿಮಗೆ ಚಾಪ್ಟರ್ದು ಎಮ್ ಸಿ ಕ್ಯೂಸ್ ರಿವಿಷನ್ ಆಸ್ ವೆಲ್ ಆಸ್ ಅದ್ರದ್ದು ಎಮ್ ಸಿ ಕ್ಯೂಸ್ ಮಾಡ್ತೇನೆ ಅಂತ. ಯಾಕೆ ಆಲ್ರೆಡಿ ಐ ಹ್ಯಾಡ್ ಮೇಡ್ ಅ ವಿಡಿಯೋ ರೋಮಿಯೋ ಜೂಲಿಯಟ್ ಇದ್ದು ಆಲ್ರೆಡಿ ನಾನು ಮಾಡಿದ್ದೀನಿ. ರೋಮಿಯೋ ಜೂಲಿಯಟ್ ಇದ್ದು ಎಮ್ ಸಿ ಕ್ಯೂಸ್ ಆಸ್ ವೆಲ್ ಆಸ್ ರ್ಯಾಪಿಡ್ ರಿವಿಷನ್ ಮಾಡಿದ್ದೀನಿ. ಅದು ಬಹಳಷ್ಟು ಜನ ನೋಡಿದಿರಿ, ಸಂತೋಷ, ಬಹಳ ಜನ ಕಮೆಂಟ್ ಮಾಡಿದಿರಿ, ಸರ್ ಬಹಳ ಉಪಯೋಗ ಆಗಿದೆ. ಬಟ್ ಮೆನಿ ಸ್ಟೂಡೆಂಟ್ಸ್ ರಿಕ್ವೆಸ್ಟೆಡ್ ಮೀ ಸರ್ ನೆಕ್ಸ್ಟ್ ಒಂದು ವಿಡಿಯೋ ಕ್ಲಾಸ್ ಮಾಡಿ ಅಂತ. ಬಟ್ ನಾನು ಒಂದು ಗ್ಯಾಪ್ ತಗೊಂಡೆ, ಸೊ ಎಕ್ಸ್ಕ್ಯೂಸ್ ಫಾರ್ ದ್ಯಾಟ್. Now, without further wasting your valuable time, let's move to the short points. Monaco was called a toy kingdom. Yes, Monaco ಅಂತ ಒಂದು ಕಿಂಗ್ಡಮ್ ಇತ್ತು, ಅದು ಟಾಯ್ ಕಿಂಗ್ಡಮ್ ಅಂತ ಕರೆದಿರೋದಕ್ಕೆ. ಇಟ್ ಹ್ಯಾಡ್ ಅ ಕಿಂಗ್, ಇಲ್ಲೊಂದು ಕಿಂಗ್ಲೆಟ್ ಅಂತ ಇದ್ದ, ಒಂದು ಪ್ರಿನ್ಸ್ ಇದ್ದ. ಇಲ್ಲಿ ಪ್ಯಾಲೇಸ್ ಇತ್ತು, ಮಿನಿಸ್ಟರ್ ಅದಾರು, ಆರ್ಮಿ ಅದಾರು. ಎಷ್ಟು ಆರ್ಮಿ ಅಪ್ಪ ಅಂದ್ರೆ 60 men ಆರ್ಮಿ ಅದಾರು. ಎಷ್ಟು 60 ಮುಂದೆ ಹೇಳ್ದೆ ನಿಮಗೆ. ದೆನ್ ಬಿಷಪ್ ಇದ್ದು, ದೆನ್ ಕೋರ್ಟಿಯರ್ ಆನ್ ಅ ಸ್ಮಾಲ್ ಸ್ಕೇಲ್. ಒಂದು ಚಿಕ್ಕ ಕಿಂಗ್ಡಮ್ ರೀ, ಅದು ಟಾಯ್ ಕಿಂಗ್ಡಮ್. ಅಲ್ಲಿ ಆ ಟಾಯ್ ಕಿಂಗ್ಡಮ್ ಒಳಗೆ ಮತ್ತೆ ಏನಿತ್ತು ಗೊತ್ತಾ ನಿಮಗೆ, ಅಲ್ಲಿ ಟ್ಯಾಕ್ಸು ಇತ್ತು. ಅಲ್ಲಿ ನೋಡ್ರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಟ್ಯಾಕ್ಸ್ ಲೆವಿಡ್ ಆನ್ ಅಂದ್ರೆ ಟ್ಯಾಕ್ಸ್ ಅನ್ನು ಹೇರಲಾಗಿತ್ತು. ಇದ್ರ ಮೇಲೆ ಸ್ಪಿರಿಟ್ ಇಸ್ ನಥಿಂಗ್ ಬಟ್ ಇದು ಆಲ್ಕೋಹಾಲ್ ಇದ್ದಂಗೆ, ಇದು ಆಲ್ಕೋಹಾಲ್. ದೆನ್ ವೈನ್ ಮೇಲೆ ಟ್ಯಾಕ್ಸ್ ಇತ್ತು, ಅಂಡ್ ಟೊಬ್ಯಾಕೊ ಮೇಲೆ. ಈಗಾದ್ರೂ ಎಲ್ಲ ಕಡೆ ಇತ್ತು ಟ್ಯಾಕ್ಸ್, ಹೆವಿ ಟ್ಯಾಕ್ಸ್ ಇದು. ದೆನ್ ವೆರಿ ಇಂಪಾರ್ಟೆಂಟ್ ಈಸ್ ಅ ಪೋಲ್ ಟ್ಯಾಕ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಏನಿತ್ತು? ಪೋಲ್ ಟ್ಯಾಕ್ಸ್ ಇತ್ತು. ಏನಿತ್ತು ಹೇಳ್ರಿ? ಪೋಲ್ ಟ್ಯಾಕ್ಸ್ ಅಂದ್ರೆ ಮನುಷ್ಯರ ಮೇಲೆ. ಅಡಲ್ಟ್ಸ್, ಟ್ಯಾಕ್ಸ್ ಆನ್ ಅಡಲ್ಟ್ಸ್. ಅಡಲ್ಟ್ಸ್ ಅಂದ್ರೆ ರಿಗಾರ್ಡ್ಲೆಸ್ ಆಫ್ ದೇರ್ ಇನ್ಕಮ್. ಎಷ್ಟು ಇನ್ಕಮ್ ಇದ್ರು, ಎಷ್ಟೇ ಫಿಕ್ಸ್ ಇನ್ಕಮ್ ಅಂತಿಲ್ಲ, ಇಲ್ಲ ಎಷ್ಟೇ ಇನ್ಕಮ್ ಇದ್ರು ಅವ್ರು ಕೊಡಲೇಬೇಕಾಗಿತ್ತು. ಯಾರಿಗೆ? ಕಿಂಗ್ಗೆ ಕೊಡಲೇಬೇಕಾಗಿತ್ತು. ಆ ಪೋಲ್ ಟ್ಯಾಕ್ಸ್ ಅಂತ ಕರೀತಾರೆ. ದೆನ್ ಮೊನಾಕೋ ಹ್ಯಾಡ್ ಅ ಪಾಪ್ಯುಲೇಷನ್ ಆಫ್ ಎಷ್ಟು ಜನ ಇದರಲ್ಲಿ? 7,000 ಓನ್ಲಿ. ನೋಡ್ರಿ, ಮಸ್ತ್ ಅಲ್ಲ, 7,000. ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಇನ್ನೂ ಡಬಲ್ ಇರ್ತಾರೆ. ನಮ್ಮ ಗ್ರಾಮ ಪಂಚಾಯತ್ ಒಂದು ಓಣಿ ಒಳಗೆ ಇರ್ತಾರೆ ಈಗ ನಮ್ಮಲ್ಲಿ. ಓಕೆ, ಬಟ್ 60 men ನೋಡ್ರಿ, ಎಷ್ಟು ಚೆನ್ನಲ್ಲ, ಎಷ್ಟು ಈಸಿ ಟು ರಿಮೆಂಬರ್ ದಿಸ್ ಒನ್ ಫಾರ್ ಎಮ್ ಸಿ ಕ್ಯೂಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಭಾಳ ಅದು ಇಂಪಾರ್ಟೆಂಟ್, ಯಾವುದು ಇಗ್ನೋರ್ ಮಾಡಬೇಡ್ರಿ. ಮಾರ್ಚ್ ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಮ್ದು ಇರೋದು ಮಾರ್ಚ್ 13th ಎಕ್ಸಾಮು. ದೆನ್ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗೋದು March 1ಕ್ಕೆ. ಡೋಂಟ್ ವರಿ, ಐಲ್ ಡೆಫಿನೆಟ್ಲಿ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಯು ಚಾಪ್ಟರ್ ವೈಸ್ ಲೈಕ್ ದಿಸ್ ರ್ಯಾಪಿಡ್ ರಿವಿಷನ್ ಆಸ್ ವೆಲ್ ಆಸ್ ಎಮ್ ಸಿ ಕ್ಯೂಸ್. ನೀವೆಲ್ಲ ಓದಿದ್ರಿ, ಈಗ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ spending 10 minutes or 15 minutes, I promise you, my dear students, definitely is going to be helpful. It's not going to be waste, it is going to be helpful. Okay, let's move to the fourth point. ನೋಡ್ರಿ, ಇಲ್ಲಿ 60 men ಆರ್ಮಿ ಅದಾರು, 7,000 ಏನೈತಿ ಅಲ್ಲಿ ಪಾಪ್ಯುಲೇಷನ್ ಐತಿ. ಇನ್ಕಮ್ ವಾಸ್ ಲೆಸ್, ಭಾಳ ಇನ್ಕಮ್ ಲೆಸ್ ಇತ್ತು. ದ ಕಿಂಗ್ ಹ್ಯಾಡ್ ಅ ಸ್ಪೆಷಲ್ ಇನ್ಕಮ್. ಇದು ವೆರಿ ಇಂಪಾರ್ಟೆಂಟ್. ಸ್ಪೆಷಲ್ ಇನ್ಕಮ್ ಬರೋದು ಎಲ್ಲಿಂದ ಹೇಳ್ರಿ ಅವ್ರಿಗೆ? ಗೇಮಿಂಗ್ ಹೌಸಿಂದ. ಗೇಮಿಂಗ್ ಹೌಸ್ ಅಲ್ಲಿ ರೌಲೆಟ್ ಅಂತ ಒಂದು ಗೇಮಿಂಗ್ ಹೌಸ್ ಐತ್ರಿ, ರೌಲೆಟ್. ನಾ ಇದ್ರ ಭಾಳಷ್ಟು ಇದ್ರೊಳಗೆ ಯಾರಪ್ಪ ಅಂದ್ರೆ ಮಾಡಲ್ ಕ್ವಶನ್ ಪೇಪರ್ ಏನು ಡಿಪಾರ್ಟ್ಮೆಂಟ್ ಬಿಟ್ಟಿದ್ರಲ್ಲ KCAB ಅವರು, ಅದ್ರೊಳಗೆ ಏನೈತಿ ಕ್ವಶನ್ ಬಂದಿತ್ತು ನೋಡ್ರಿ, ಯಾವ ಗೇಮಿಂಗ್ ಹೌಸ್ ಅಂತ ಕೇಳಿದ್ರು. ಇದು ಫಿಕ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಆ್ಯನ್ ಇನ್ಸಿಡೆಂಟ್ ಟುಕ್ ಪ್ಲೇಸ್. ನೋಡ್ರಲ್ಲಿ ಒಂದು ಇನ್ಸಿಡೆಂಟ್ ಆಕತಿ. ಏನು ಇನ್ಸಿಡೆಂಟ್ ಆಕಪ್ಪ ಅಂದ್ರೆ, ಅ ಮರ್ಡರ್ ವಾಸ್ ಕಮಿಟೆಡ್. ಏನೋ ಒಂದು ಮರ್ಡರ್ ಆಗ್ಬಿಡ್ತದ್ರಿ ಅಲ್ಲಿ. ಮರ್ಡರ್ ವಾಸ್ ಕಮಿಟೆಡ್ ಆ್ಯಂಡ್ ದ ಕ್ರಿಮಿನಲ್ ಏನು ಕೊಂದಾವನ್ ಇರ್ತಾನಲ್ಲ ವಾಸ್ ಅರೆಸ್ಟೆಡ್. ಕ್ರಿಮಿನಲ್ ಅರೆಸ್ಟೆಡ್ ನೋಡ್ರಿ, ವಾಸ್ ಪ್ಲಸ್ ಅರೆಸ್ಟೆಡ್ ನೆನ್ಪಿಟ್ಕೊರಿ. ಸೂಟಬಲ್ ಫಾರ್ಮ್ ಆಫ್ ವರ್ಬ್. ವಾಸ್ ಅರೆಸ್ಟೆಡ್ ಇಲ್ಲಿ ಹೆಲ್ಪ್ಫುಲ್ ಆಗತ್ತೆ ನಮ್ಗೆ. ದ ಕೋರ್ಟ್ ವಾಸ್ ಅನೌನ್ಸ್. ದ ಕೋರ್ಟ್ ಅನೌನ್ಸ್ ಡೆತ್ ಸೆಂಟೆನ್ಸ್. ಜೀವಾವಧಿ ಶಿಕ್ಷೆ ಕೊಡ್ತೀರಿ ಅವ್ಗೆ. ಯಾರಿಗೆ? ಅಲ್ಲಿ ಹೆಸರಿಲ್ಲ, ಅವಂದ ಮರ್ಡರ್ ಅಂತ ಯೂಸ್ ಆಗೈತಿ. ಏನು ಮಾಡ್ಬೇಕು ನೀವು? ದ ಮರ್ಡರ್ ಅಂತ ತಗೋಬೇಕು. ಏನು ಕೊಟ್ಟರು ಅವಂಗ? ಜೀವಾವಧಿ ಶಿಕ್ಷೆ ಕೊಟ್ಟರು. ಮುಂದೇನಾಗ್ತೈತಿ ನೋಡ್ರಿ. ಮೊನಾಕೋ ಹ್ಯಾಡ್ ನೋ ಗಿಲೆಟಿನ್. ಗಿಲೆಟಿನ್ ಅಂತ ಯಾಕೆ? ಇದು ಮನುಷ್ಯರನ್ನು ಕೊಲ್ಲುವುದಂಥ ಒಂದು ಮಷಿನ್ರಿ. ಇದು ಮನುಷ್ಯರನ್ನು ಕೊಲ್ಲುವಂಥ ಮಷೀನು. ಮೊನಾಕೋ ಕಿಂಗ್ಡಮ್ ಒಳಗೆ ಗಿಲೆಟಿನ್ ಮಷಿನ್ ಇರಲಿಲ್ಲ. ಸೊ ವಾಟ್ ದೇ ಡಿಡ್, ದೇ ಆಸ್ಕ್ಡ್ ಫ್ರಾನ್ಸ್, ಮೀನ್ಸ್ ಫ್ರೆಂಚ್ ಕೇಳಿದರು. ದೆನ್ ಫ್ರೆಂಚ್ ರೆಡಿ ಟು ಪ್ರೊವೈಡ್ ಫಾರ್ 16,000 francs. ನೋಡ್ರಿ, 16,000 francs ಕೊಡ್ರಿ, ನಿಮಗೆ ನಾವು ಗಿಲೆಟಿನ್ ಮಷಿನ್ ಕೊಡ್ತೇವೆ ಅಂತ ಹೇಳಿದ್ರು. ಸೊ ಅವ್ರಿಗಾಗೋದು ಸಣ್ಣ ಕಿಂಗ್ಡಮ್. ಅದು ಬರೋದು ಪೋಲ್ ಟ್ಯಾಕ್ಸಿಂದ, ಟೊಬ್ಯಾಕೋಯಿಂದ ಅದು ಬರೋದು ಕಮ್ಮಿ ಅಂತ ಇನ್ಕಮ್ ಬರ್ತಿತ್ತು. ಬಟ್ ಗೇಮಿಂಗ್ ಹೌಸಿಂದ ಬರ್ತಿತ್ತು. ಅವ್ರು ಏನು ರಿಜೆಕ್ಟ್ ಮಾಡಿದ್ರು. ಯಾರು? ಮೊನಾಕೋ ರಿಜೆಕ್ಟೆಡ್. ಫ್ರಾನ್ಸ್ ಏನು ಕೊಡ್ತಂತ ಹೇಳಿದ್ರಲ್ಲ, ಅವರು ಕೊಡುವಿಕೆನ ರಿಜೆಕ್ಟ್ ಮಾಡಿದರು. ದೆನ್
ದೆನ್ ಇಟಲಿ ನೋಡ್ರಿ ಎಕ್ಸ್ಪೆಕ್ಟೆಡ್ ಅವರು ಇಟಲಿ ಅವ್ರು ಏನು ಮಾಡಿದ್ರು 12,000 ಮೀನ್ಸ್ 12,000 ಫ್ರಾಂಕ್ಸ್ ಫಾರ್ ಮಷೀನ್. ಇಟ್ಲಿ ಅವರು ಅದಕ್ಕೂ ಬೇಡ ಅಂದರು, ನಮಗೂ ಬೇಡಪ್ಪ ಅಂತ ಇವರು ಬೇಡ ಬೇಡ ಅಂತ ಈಗ ಮತ್ತೆ ಏನು ಮಾಡಿದ್ರು, ಏನಾಯ್ತು ಫ್ರಾಂಕ್ಸ್ ಫಾರ್ ದ ಮಷೀನ್. ನೋಡ್ರಿ ಇದನ್ನ ನೋಡ್ಕೊಳ್ಬೋದು, ಜಸ್ಟ್ ರಿಮೆಂಬರ್ ದಿಸ್ ಒನ್. ಫ್ರೆಂಚ್ 16,000 ಗಿಲಿಟಿನ್ ಮಷಿನ್ ಕೊಡ್ತಾ ಅಂತ ಇದ್ರು. ದೆನ್ ಇಟಲಿ ಏನೈತಿ, ಇಟಲಿ 12,000 ಅದಕ್ಕೂ ಬೇಡ ಅಂದರು. ಮತ್ತೆ ಏನು ಮಾಡ್ತಾರೆ ಮುಂದೆ ನೋಡೋಣ. ಇನ್ ಆರ್ಡರ್ ಟು ರೆಡ್ಯೂಸ್ ದ ಎಕ್ಸ್ಪೆನ್ಸ್, ಬೇಡ ಬೇಡ ಅಂತ ಕೇಸ ಏನು ಮಾಡಿದ್ರು, ಇನ್ ಆರ್ಡರ್ ಟು ರೆಡ್ಯೂಸ್ ದ ಎಕ್ಸ್ಪೆನ್ಸ್ ದ ಕಿಂಗ್ ಚೇಂಜ್ ದ ಕ್ರಿಮಿನಲ್ಸ್ ಪನಿಷ್ಮೆಂಟೇ ಚೇಂಜ್ ಮಾಡ್ಬಿಟ್ರು. ಅವ್ನು ಕೊಲ್ಲೋದು ಬೇಡ ನಾವು ಎಲ್ಲಿ ಸಬರ್ ಅಂತ ಕೇಸ ಡೆತ್ ಸೆಂಟೆನ್ಸ್ ಟು, ಆಲ್ರೆಡಿ ಡೆತ್ ಸೆಂಟೆನ್ಸ್ ಆಗಿತ್ತು, ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರೈಸನ್ಮೆಂಟ್ ಅಂದ್ರೆ ಇದ್ರಾಗ ಜೈಲ್ನಾಗ ಕೊಡಿದ್ದು ಅಲ್ಲೇ ಹಿಂಗೆ ಅಲ್ಲೇ ತಿನ್ಕೊಂತ ಅವಂಗ ಇದು ಬಿಡ್ಲಿ ಅಂತ ಈಗ ಅಂದ್ರು. ಏನೋ ಒಂದು ಅನ್ಕೊಂಡಿದ್ರು. ದೇ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಬಟ್ ಹ್ಯಾಪನ್ ಡಿಫ್ರೆಂಟ್. ನೋಡ್ರಿ ಅದೇನಂತಿ ಬಹಳಷ್ಟು ಪರಿಣಾಮ ಆಗೋದು. ಟು ಡಿಯರ್ ಲೆಸನ್ ಅನ್ನೋದ, ಟು ಡಿಯರ್ ಮೀನ್ಸ್ ಇಯರ್ ಭಾಳ ಪ್ರೀತಿ ಅಲ್ಲ, ಟೂ ಕಾಸ್ಟ್ಲಿ ರಿಮೆಂಬರ್ಸ್ ಒನ್, ಟೂ ಕಾಸ್ಟ್ಲಿ ಭಾಳಷ್ಟು ತುಟ್ಟಿ ಅಂದಂಗೆ, ಹೆವಿ ಕಾಸ್ಟ್ ಅಂದಂಗೆ. ನೆಕ್ಸ್ಟ್ ಒನ್, ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ಅಲ್ಲಿ ಒಂದು ಗಾರ್ಡ್ ಇಡ್ತಾರ ಅವಂಗ ಯಾರಿಗೆ ಮರ್ಡರ್ಗೆ ಏನು ಮಾಡ್ತಾರೋ, ಮರ್ಡರ್ಗೆ ಒಂದು ಗಾರ್ಡ್ ಇಡ್ತಾರೋ, ಒಂದು ಗಾರ್ಡ್ ಇರ್ತಾರೋ. ಆ ಗಾರ್ಡ್ ಏನು ಮಾಡ್ತಾರೋ, ಇದು ಮರ್ಡರ್ ಅಂತ ತಿಳ್ಕೊರಿ, ಇವ್ ಮರ್ಡರ್, ಇವ್ ನೋಡ್ಕೊಳಕೊಬ್ಬ ಗಾರ್ಡ್. ದೆನ್ ಗಾರ್ಡಿಗೂ ಮತ್ತೆ ರೊಕ್ಕ ಕೊಡಬೇಕು. ಎಲ್ಲಿ ಸಬರಿಂದ ಏನು ಮಾಡ್ತಾರೋ, ಗಾರ್ಡ್ ಡಿಸ್ಮಿಸ್ ಮಾಡಿಬಿಟ್ರೆ ದೆನ್ ಜೈಲ್ನಾಗ ಇರ್ತಕ್ಕಂಥ ಈ ವ್ಯಕ್ತಿ ಮರ್ಡರರ್ ಹಿ ಮೇ ಎಸ್ಕೇಪ್ ಆಗ್ಬೋದಲ್ಲ ಅಂತ ಥಿಂಕ್ ಮಾಡ್ತಾರೆ. ಕಿಂಗ್ಲೆಟ್ ಅದೆಲ್ಲ ಥಿಂಕ್ ಮಾಡ್ತಾರೆ. ನೋಡ್ರಿ ಮುಂದೆ 8th ಪಾಯಿಂಟ್ ಏನಾದ್ರು ನೋಡ್ರಿ. ದ ಗಾರ್ಡ್ ವಾಸ್ ಡಿಸ್ಮಿಸ್ ಬಟ್ ದ ಕ್ರಿಮಿನಲ್ ಡಿಂಟ್ ರನ್ ಅವೇ. ಇದು ವೆರಿ ಇಂಪಾರ್ಟೆಂಟ್. ವೆಂಟ್ ಟು ದ ಪ್ರಿನ್ಸ್ ಕಿಚನ್ಗೆ ಹೋಗ್ಕೊಂಡ್ರು ಟು ಫೆಚ್ ದ ಫುಡ್ ತೊಗೊಳಕ ಕಿಚನ್ಗೆ ಹೋಗೋದು. ಯಾರು ಕಿಂಗ್ ದ ಕಿಚನ್ಗೆ ಹೋಗೋದು. ದೆನ್ ಲೇಟರ್ ಮರ್ಡರರ್ ಟೋಲ್ಡ್ ಯು ಮಸ್ಟ್ ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ನೋಡ್ರಿ ನನಗೆ ಏನಂತ ಕೊಲ್ತಾನೆ ಅಂತ ಹೇಳಿದ್ರಿ, ಬಟ್ ನೀವು ಕೊಂದೇ ಇಲ್ಲ ನನಗೆ. ಯು ಡಿಡ್ ನಾಟ್ ಮರ್ಡರ್ ಮೀ, ಅಥವಾ ನಂಗೆ ಕಿಲ್ ಮಾಡಿಲ್ಲ ನೀವು. ವೆನ್ ಯು ಅನೌನ್ಸ್ ಡೆತ್ ಸೆಂಟೆನ್ಸ್, ನೋಡ್ರಿ ನಮ್ಗೆ ಡೆತ್ ಸೆಂಟೆನ್ಸ್ ಅಂತ ಅನೌನ್ಸ್ ಮಾಡಿ ನಾವು ಕೊಂದೇ ಇಲ್ಲ ಅಂತ ಹೇಗೆ ತಾನು. ಬಟ್ ಏನಾಗತ್ತೆ ನೋಡ್ರಲ್ಲ, ದ ಕಿಂಗ್ ನೋಟಿಸ್ ದ್ಯಾಟ್ ಹಿಂಗು ಹೆವಿ ಅಂತೀವಿ ತಿನ್ನೋದು ಭಾಳ ಐಷಾರಾಮ್ ಜೀವನ ನಡೆಸಾಕತ್ತೀವಿ, ಬೇಡ ಅಂತ ಹೇಗೆ ಮಾಡಿದ. ದ ಕಿಂಗ್ ಫೈನಲಿ ಡಿಸೈಡೆಡ್ ದ್ಯಾಟ್ ಟು ಗಿವ್ ಹಿಮ್ 600 francs. ಇದು ಕ್ವಶನ್ ಆಗಿತ್ತು ರೀ. ದಿಸ್ ಇಸ್ ಬೆಳಗಾವಿ ನಮ್ಮ ಬೆಳಗಾವಿ. ದೆನ್ ಚಿಕ್ಕಬಳ್ಳಾಪುರ ಕ್ವಶನ್ ಪೇಪರ್ ಐತಿ. ಭಾಳಷ್ಟು ಜಿಲ್ಲೆ ಕ್ವಶನ್ ಪೇಪರ್ ಬಂದ ನೋಡ್ರಿ. ಜಿಲ್ಲಾ ಕ್ವಶನ್ ಪೇಪರ್ 5 ಕ್ವಶನ್ ಪೇಪರ್ಸ್ ಯು ಮಸ್ಟ್, 5 ಕ್ವಶನ್ ಪೇಪರ್ ಆಫ್ ಡಿಸ್ಟ್ರಿಕ್ಟ್. ನಾನು ಆಲ್ರೆಡಿ 2 ಕ್ವಶನ್ ಪೇಪರ್ ಮಾಡಿದ್ದೇನೆ ರೀ. ಯಾವ್ದು ನೋಡ್ರಿ, ನಮ್ಮ ಬೆಳಗಾವಿದು ಮಾಡಿದ್ದೀನಿ. ದೆನ್ ಚಿಕ್ಕಬಳ್ಳಾಪುರದನ್ನು ಕ್ವಶನ್ ಪೇಪರ್ ಮಾಡಿದ್ದೀನಿ. ಇನ್ನೊಂದು ತುಮಕೂರು ಮಾಡ್ಬೇಕಂತ ಐತಿ. ಐ ವಿಲ್ ಟ್ರೈ. Even if those who are watching my channel for the first time, join my WhatsApp group 9844505551, and if you are new, subscribe my channel for the new updates. ಏನ ವಿಡಿಯೋ ಹಾಕಂತ ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಫೈನಲಿ ದ ಕೌನ್ಸಿಲ್ ಅವಾರ್ಡೆಡ್ ಅ ಪೆನ್ಷನ್ ಆಫ್ ರುಪೀಸ್. ನೋಡ್ರಿ ಪೆನ್ಷನ್ ಆಫ್ ರುಪೀಸ್ ಎಷ್ಟು ಕೊಟ್ಟರು, 700 francs, 600 francs to the prisoner. So he was released. ಏನು ಮಾಡಿದ, 600 francs ತೆಗೆದುಕೊಂಡ್ಬಿಟ್ಟು ಅವಂಗ ಮನೆ ಕಳಿಸ್ಬಿಟ್ರು, ಅವ್ನ ನೆಟಿವ್ ಕಳಿಸ್ಬಿಟ್ರು. ಬಟ್ he took 1/3 of, ವೆರಿ ಇಂಪಾರ್ಟೆಂಟ್, 1/3 of pension ತಗೊಂಡ ಹೋಗ್ಬಿಟ್ಟ. ದೆನ್ ಆಫ್ಟರ್ ಗೋಯಿಂಗ್ his place, purchase a bit of land. ನೋಡ್ರಿ ಏನು ಮಾಡಿದ್ರು ಚೆನ್ನಾಗಲ್ಲ, he purchased a bit of land and spent money on gaming table, means gaming house, roulette. He started playing the gaming. Then lives happily. ಆರಾಮಾಗಿ ಜೀವನ ನಡ್ಸಾಕತ್ತ ನೋಡ್ರಿ. ನೈಸ್ ನೋ. ಓಕೆ, just a minute. Now it's time to see MCQs of the lesson. Too dear, I already told you it is too expensive ಅಂತ ಕರಿಬೋದು ನೀವು. ಅದಕ್ಕೆ ಈ ಟೈಟಲ್ ಮೀನಿಂಗ್ ಹೆಂಗೈತ್ರಿ, ಟೂ ಎಕ್ಸ್ಪೆನ್ಸಿವ್. MCQs ನೋಡೋಣ ಈಗ. ಅ ಗಿಲಿಟಿನ್ ಆ್ಯಂಡ್ ಎನ್ ಎಕ್ಸಿಕ್ಯೂಷನರ್ ವುಡ್ ಕಾಸ್ಟ್ ಇಫ್ ಸಪ್ಲೈಡ್ ಫ್ರಮ್ ಫ್ರಾನ್ಸ್. ನೋಡ್ರಿ ನಾನು ಆಲ್ರೆಡಿ ಹೇಳಿದ್ ನಿಮ್ಗೆ, ಫ್ರಾನ್ಸ್ದವ್ರು ಕೊಡ್ತಾನೆ ಅಂತ ಹೇಳಿದ್ರು. ಕೊಟ್ಟರೆ ಎಷ್ಟು ರೊಕ್ಕ ಕೊಡ್ತಾನೆ ಅಂತ ಹೇಳಿದ್ರು ಅವರು, 16,000 francs, ಆಸ್ ವೆಲ್ ಆಸ್ ಎಕ್ಸಿಕ್ಯೂಷನರ್ ಮೀನ್ಸ್ ಮರ್ಡರ್ ಮಾಡೋನು ಸ್ವಲ್ಪ ಕಳ್ಸಿ ಕೊಡ್ತಾನೆ ಅಂತ ಹೇಳಿದ್ರು ತೋರಿ. ಇವ್ರ ಕೆಲಸ ಏನು ಸುಮ್ಮನೆ ನೋಡ್ಕೊಂಡಿದ್ರು ಅಷ್ಟೇ. ಮರ್ಡರ್ ಮಾಡೋರು ಅಲ್ಲಿ ಆರ್ಮಿ ಇತ್ತು, ಇರೋದು ಆರ್ಮಿ ಮೊನಾಕೋ ಒಳಗೆ 60. ಅವರು
they appointed only for rescue or to look after the country or to give the security purpose ಬಂದಿದ್ರು ಅವರು. ಆರ್ಮಿ ಎದಕ್ಕೆ ಇರ್ತಾರೆ? ದೇಶವನ್ನು ಕಾಯ್ಲಿಕ್ಕೆ, ಶತ್ರುಗಳಿಂದ ಕಾಯ್ಲಿಕ್ಕೆ. ಬಟ್ ಕೊಲ್ಲಕ್ಕಿಲ್ಪಣ ಅಂತ ಹೇಳ್ಬಿಡ್ತಾರೆ. ನಾವು ಕೊಲ್ಲಕ್ಕೆ ಆಗಂಗಿಲ್ಲ. ವಿ ಕಾಂಟ್ ಮರ್ಡರ್ ಅ ಪರ್ಸನ್. ಕೊಡುದಿಲ್ಲ ಅಂತ. ಈಗ ಯಾವಾಗ ಮೊನಾಕೋದು 60 ಮಂದಿ ಹೇಳಿದಾಗ ಇದೆಲ್ಲ ಮುಂದಿನ ಚಾಲು ಇರ್ತದೆ. ಗಿಲೆಟಿನ್ ಮಷಿನ್ಸ್ ಹುಡುಕ್ತಾರೋ ಅವ್ರ ಕಡೆ ಇರೋದಿಲ್ಲ. ದೆನ್ ದೇ ಆಸ್ಕ್ ಫ್ರೆಂಚ್ ಗೌರ್ಮೆಂಟ್ ಫ್ರಾನ್ಸ್ ಗೌರ್ಮೆಂಟ್ 16,000 ಫ್ರಾಂಕ್ಸ್ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 2 ಏನಾದ್ರು ನೋಡ್ರಿ. ದ ಪೀಪಲ್ ಆಫ್ ಮೊನಾಕೋ ಇನ್ 2 years ಏನಾದ್ರು ಹೌ ದೇ ವೇರ್ ಹಂಗ್ರಿ? ನೋ. ಇರಿಟೇಬಲ್? ಇಲ್ಲ. ಪಾಪ ಚಲೋ ಇದ್ರು. ಹಂಗ್ರಿ? ಅದು ಇಲ್ಲ. ಫ್ಯಾಷನಬಲ್? ಇಲ್ಲ. ದೇ ವರ್ ಪೀಸೇಬಲ್, ನೆಮ್ಮದಿಯಿಂದ ಇದ್ರು. ದ ಕ್ರಿಮಿನಲ್ ರಿಸೀವ್ಡ್ ಡ್ಯಾಶ್ ಆಸ್ ಅಡ್ವಾನ್ಸ್ ಬಿಫೋರ್ ಲೀವಿಂಗ್ ಮೊನಾಕೋ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಬಿಫೋರ್ ಲೀವಿಂಗ್ ಮೊನಾಕೋ ಎಷ್ಟು ಅಮೌಂಟ್ ತಗೋತಾನೋ? 2/3 ಅಲ್ಲ. 2/3 ತಗೋತಾನೋ? ಅಲ್ಲ. ಹಾಫ್ ಹೀಸ್ ಪೆನ್ಷನ್? ಅಲ್ಲ. ಹೀಸ್ ಫುಲ್ ಪೆನ್ಷನ್? ಅಲ್ಲ. 1/3 ಆಫ್ ಹಿಸ್ ಪೆನ್ಷನ್ ತಗೋತಾನ್ರಿ. ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 4th ಒನ್ ನೋಡ್ರಿ. ಏನಾಗ್ತೈತಿ? ದ ಓನ್ಲಿ ಗ್ಯಾಂಬ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಎಂಟೈರ್ ಯುರೋಪ್ ವಾಸ್ ಇನ್. ಎಂಟೈರ್ ಯುರೋಪ್ ಒಳಗೆ ಇರ್ತಕ್ಕಂಥದ್ದು. ಯುರೋಪ್ ಒಳಗೆ ಓನ್ಲಿ ಎಲ್ಲಿಯೂ ಇಲ್ರಿ. ರಷ್ಯಾದಾಗೂ ಇಲ್ಲ, ದೆನ್ ಫ್ರಾನ್ಸ್ಗೂ ಇಲ್ಲ, ಇಟಲಿ ಒಳಗೆ ಅವರು ಕೆಲಸ ಮಾಡಿರ್ತಾರೆ. ಎಲ್ಲರೂ ಕೆಲಸ ಮಾಡಿರ್ತಾರೆ. ಗೇಮಿಂಗ್ ಹೌಸ್ ಅನ್ನು ಭಾಳ ಕೆಟ್ಟದು. ಒಂದು ಗೇಮಿಂಗ್ ಹೌಸು ಇದ್ರೊಳಗೆ ಒಂಥರ ಟೇಬಲ್ ಹೋಗು. ಇಲ್ಲಿ ನೋಡ್ರಿ, ಲುಕ್ ಎಟ್ ದ ಪಿಕ್ಚರ್ ಓವರ್ ದೇರ್. ಸರೌಂಡಿಂಗ್ ಕೊಡ್ತಾರೋ, ದೆನ್ ದುಡ್ಡು ಹಚ್ತಾರೋ, ಅಲ್ಲಿ ಆಡ್ತಾರೋ. ದೀಸ್ ಆಲ್ ಬ್ಯಾಡ್ ಥಿಂಗ್ಸ್. ವಿ ಶುಡ್ ನಾಟ್ ಡೂ ದಿಸ್ ಒನ್. ಮೊನಾಕೋ ಒಳಗೆ ಅಷ್ಟೇ ಐತ್ರಿ ಗ್ಯಾಮ್ಲಿಂಗ್ ಹೌಸ್ ಓನ್ಲಿ ಎಸ್ಟಾಬ್ಲಿಷ್ಡ್ ಇನ್ ಓನ್ಲಿ ಮೊನಾಕೋ. ಕ್ವಶನ್ ನಂಬರ್ 5 ಏನ್ರಿ? ದ ಡ್ಯಾಶ್ ಫಾರ್ಬೇಡ್ ದೇ ರೂಲರ್ ಟು ಮೇಕ್ ಮನಿ ಇನ್ ಥ್ರೂ ಗ್ಯಾಂಬ್ಲಿಂಗ್. ಯಾವ ದೇಶ ಐತಿ ಫಾರ್ಬೇಡ್ ಅಂದ್ರೆ ಸ್ಟಾಪ್ ಮಾಡೋದು, ಪ್ರೊಹಿಬಿಟ್ ಮಾಡೋದು. ಯಾವ ದೇಶ ಅದು ಹೇಳ್ರಿ? ಜರ್ಮನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಈಸ್ ಅ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಯಾವುದು ಸ್ಪೆಷಲ್ ಸೋರ್ಸ್? ಅಫ್ಕೋರ್ಸ್ ಟೊಬ್ಯಾಕೋ. ನೋಡ್ರಿ ಪಟ್ನ ಸರ್, ಟೊಬ್ಯಾಕೋನು ಐತಲ್ರಿ, ಟೆಕ್ಸ್ಟ್ ಬುಕ್ ನಾ ಕೊಟ್ಟಾರ ಅಂದಿದ್ದೀರಿ ಮತ್ತೆ. ಅಲ್ಲ, ಟೊಬ್ಯಾಕೋ ಐತಿ, ಬಟ್ ಸ್ಪೆಷಲ್ ಸೋರ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ವರ್ಡ್ಸ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್. ಓಕೆ, ಟೊಬ್ಯಾಕೋ ಇತ್ತು ಅಲ್ಲ, ಅದು ಟೊಬ್ಯಾಕೋನು ಐತಿ, ಬಟ್ ಸ್ಪೆಷಲ್ ಸೋರ್ಸ್ ಅಂದ ತಕ್ಷಣ ರೌಲೆಟ್ ಬದಲಾಗಿ ನಿಮಗೆ ಇಲ್ಲಿ ಗೇಮಿಂಗ್ ಹೌಸು ಕೊಡ್ಬೋದು. ಗೇಮಿಂಗ್ ಹೌಸ್ ಕೊಟ್ಟರು ಸೇಮ್ ಆನ್ಸರ್. ಓಕೆ, ಇವೆಲ್ಲ ಇಂತಿ ಅದರ್ ಸೋರ್ಸ್ ಅನ್ನು ಕೊಟ್ಟರೆ ಇವು ಆನ್ಸರ್ ನೋಡ್ರಿ. ಅದರ್ ಸೋರ್ಸ್ ಕೊಟ್ಟಂದ್ರೆ ಪೋಲ್ಟ್ಯಾಕ್ಸು 1, ಟೊಬ್ಯಾಕೋ 2, ವೈನ್ 3. ಸ್ಪಿರಿಟು ಇಲ್ಲ, ಅದನ್ನು ತಗೋರಿ. ಸ್ಪಿರಿಟ್ ಅಂತ ಸ್ಪಿರಿಟು ಏನಂತ, ಇದು ಆಲ್ಕೋಹಾಲ್. ಇದು ಟೋಟಲ್ 4 ಅದರ್ ಸೋರ್ಸ್. ಮೇನ್ ಸೋರ್ಸ್ ಗೇಮಿಂಗ್ ಹೌಸ್ ಆರ್ ರೌಲೆಟ್. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಪನಿಷ್ಮೆಂಟ್ ವಾಸ್ ಗಿವನ್ ಟು ದ ಕ್ರಿಮಿನಲ್ ಬೈ ದ ಕೌನ್ಸಿಲ್ ಅಟ್ ದ ಬಿಗಿನಿಂಗ್ ಒಂದು ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ ಹೇಳ್ರಿ? ಪುಟಿಂಗ್ ಹಿಮ್ ಇನ್ ಪ್ರೈಸನ್. ಇಲ್ಲ, ಪ್ರಿಸನ್ ಮಾಡ್ತಾರೋ? ಇಲ್ಲ. ಬೈ ಗಿವಿಂಗ್ ಹಿಮ್ ಪೆನ್ಷನ್, ಸ್ಟಾರ್ಟಿಂಗ್ ಅಂತ ಕೊಡೋದಿಲ್ಲ. ಡೆತ್ ಸೆಂಟೆನ್ಸ್? ಇಲ್ಲ. ಲೈಫ್ ಇಂಪ್ರೈಸನ್ಮೆಂಟ್. ಫಸ್ಟ್ ಅವ್ಗೆ ಕೊಟ್ಟಿದ್ದೇನಿದು? ಲೈಫ್ ಇಂಪ್ರೈಸನ್ಮೆಂಟ್. ಲೆಟ್ ಮಿ ಚೆಕ್ ಮೈ ಪೆನ್ ಕಲರ್. ಓಕೆ, ನೋಡ್ರಿ. ಸೊ ಆನ್ಸರ್ A is the right answer. Option E is the right. A is the right answer. B ಯಾವಾಗ ಆಗತ್ತೆ ಅಂದ್ರೆ ಲಾಸ್ಟ್ ನೋಡ್ರಿ. ಡ್ಯಾಶ್ ಪನಿಷ್ಮೆಂಟ್ ವಾಸ್ ಗಿವನ್ ಅಟ್ ದ ಟು ದ ಕ್ರಿಮಿನಲ್ ಅಟ್ ದ ಬಿಗಿನಿಂಗ್ ಬಂದಾಗ ಲೈಫ್ ಇಂಪ್ರೈಸನ್ಮೆಂಟ್ ಇದು ಆಕತಿ. ಅಟ್ ದಿ ಎಂಡ್ ಅಂದಾಗ ಡೆತ್ ನೋಡ್ರಿ. ಅಟ್ ದಿ ಎಂಡ್ ಅಂದಾಗ ಯಾವುದು? ಡೆತ್ ಸೆಂಟೆನ್ಸ್. ದ ಕಿಂಗ್ ಹ್ಯಾಡ್ ಸ್ಪೆಂಟ್ ಡ್ಯಾಶ್ ಆನ್ ದ ಕ್ರಿಮಿನಲ್ ಆಫ್ಟರ್ ಅ ಇಯರ್. ನೋಡ್ರಿ, ಕಿಂಗ್ ಇವನ ಮೇಲೆ ಮರ್ಡರ್ ಮೇಲೆ ಎಷ್ಟು ಹಣವನ್ನು ಹಾಕಿರ್ತಾನೋ? 600 ಫ್ರಾಂಕ್ಸ್ ಎವ್ರಿ ಇಯರ್ ಕೊಡಲಾಗಂಥ ಅಮೌಂಟ್ ಇದು. 600 ಫ್ರಾಂಕ್ಸ್ ಟು ದ ಮರ್ಡರರ್. ಮೂವ್ ಟು ದ 9th ಕ್ವಶನ್. ದ ಮೊನೋಪೊಲಿ ಆಫ್ ದ ಬಿಸ್ನೆಸ್ ಆಫ್ ಗ್ಯಾಂಬ್ಲಿಂಗ್ ವಾಸ್ ವಿತ್. ಯಾರ ಜೊತೆಗೆ ಮೊನೋಪೊಲಿ ಇತ್ತು? ಓನ್ಲಿ ಇನ್ ಮೊನಾಕೋ. ಮೊನಾಕೋ ಓನ್ಲಿ ಹ್ಯಾಡ್ ದ ಮೊನೋಪೊಲಿ, ಮೀನ್ಸ್ ರೈಟ್ಸ್ ಟು ರನ್ ದ ಗ್ಯಾಂಬ್ಲಿಂಗ್ ಹೌಸ್. ಮೂವಿಂಗ್ ಟು ದ 10th ಕ್ವಶನ್. ಮೊನಾಕೋ ಹ್ಯಾಡ್ an army comprising of ಎಷ್ಟು ಜನ ಇದ್ರು ಆರ್ಮಿ ಹೇಳ್ರಿ? 7,000 ಪಾಪ್ಯುಲೇಷನ್. ರಿಮೆಂಬರ್, ಪಾಪ್ಯುಲೇಷನ್ 7,000 ಪಾಪ್ಯುಲೇಷನ್ ಇದು. ಅವ್ರು ಕೇಳಿದ್ದೇನು ನಿಮಗೆ? ನಾನು ಕೇಳಿದೆ, ಅವ್ರು ಕೇಳಿದ್ರೆ ವಾಟ್ ಐ ಮೇಡ್ ಯು ಕ್ವಶನ್ ದೇರ್. ಎಷ್ಟು ಆರ್ಮಿ ಇತ್ತು ಅಂತ ಕೇಳಿದ್ದೀನಿ. ಅದು 60 ಆರ್ಮಿ ಇತ್ತು. ನಾನು ಬಿಟ್ಕೊಟ್ರಿ. ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ಲೈಕಿಂಗ್ ದಿಸ್ ಒನ್, ಇಫ್ ಯು ಲೈಕ್, ಹಿಟ್ ದ ಲೈಕ್ ಬಟನ್. ಆ್ಯಂಡ್ ಸರ್, ಇದು ಈ ಥರ ಕ್ಲಾಸ್ ಎಲ್ಲ ಕ್ಲಾಸ್ ಯಾರಿಗೆ ಬೇಕು? ಹೂ ವಾಂಟ್ಸ್ the revision like this, rapid revision like this,
ಕಮೆಂಟ್ ಬೇಕು ಇನ್ ದ ಕಮೆಂಟ್ ಬಾಕ್ಸ್. ಯಾರಿಗೆ ಬೇಡ ಬಿಟ್ಬಿಡ್ರಿ, ಯಾರಿಗೆ ಬೇಕು ಇದು ಸರ್ ಇದೇ ರೀತಿ ಎಲ್ಲ ಪಡೋದು ಮಾಡಂತ ನಾ ಆಮ್ ರೆಡಿ ಟು ಡೂ ದ್ಯಾಟ್. ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಇರ್ತಾರಲ್ಲ, ದೆನ್ ಎನಿ ಒನ್ ಕಾಮರ್ಸ್, ಆರ್ಟ್ಸ್, ದೆನ್ ಸೈನ್ಸ್ ಸ್ಟ್ರೀಮ್, ಎವ್ರಿ ಒನ್ ಶೇರ್ ಮಾಡೋರಿಗೆ. And I must appreciate my viewers, my students. Definitely, they are appreciating my work. So I'm just a beginner, but although you have given me a wonderful admiration, my dear students. I'm not worthy of that, but many students are contacting, calling, texting. Okay, fine. Move to the next question. 11th one. No, 11th one ಏನಂತಿ, the death sentencing to death was altered. ಕಮ್ಮಿ ಮಾಡ್ತಾರೋ, altered, because the king wanted to show mercy to the criminal. ಅವಂಗೇನು ಆಲ್ಟರ್ ಮಾಡೋ, ಕಡಿಮೆ ಮಾಡ್ತಾರ ಅವ್ನು. ಯಾಕೆ ಹೇಳ್ರಿ, ಆಲ್ರೆಡಿ ಜೈಲ್ನ ಹಾಕಿರ್ತಾರೋ, ಅವ್ನು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಅವ್ನು ಓಡಿ ಹೋಗ್ಕೊಂತಾರೆ, ಓಡಿ ಹೋಗ್ಲಿ ಅಟ್ಲೀಸ್ಟ್ ಅವಂಗ. ನೋ ಒನ್ ವಾಸ್ ವಿಲ್ಲಿಂಗ್ ಟು ಎಕ್ಸಿಕ್ಯೂಟ್. ನೋಡ್ರಿ, ನೋ ಒನ್ ವಾಸ್ ವಿಲ್ಲಿಂಗ್ ಟು ಎಕ್ಸಿಕ್ಯೂಟ್ ಅಂದ್ರೆ ಎಕ್ಸಿಕ್ಯೂಟ್ ಮೀನ್ಸ್ ಕೊಲ್ಲೋದು. ನೋ ಒನ್ ವಾಸ್ ರೆಡಿ ಟು ಮರ್ಡರ್ ಹಿಮ್. ಇದು ಡೂಯಿಂಗ್ ಸೊ ವುಡ್ ನಾಟ್ ಬಿ ಎಕ್ಸ್ಪೆನ್ಸಿವ್ ಇಲ್ಲ. ದ ಪೀಪಲ್ ಆಫ್ ಮೊನಾಕೋ ವಾಂಟೆಡ್ ಹಿಮ್ ಟು ಬಿ ಪಾರ್ಡನ್ಡ್ ಅಂದ್ರೆ ಕ್ಷಮಾಪಣೆ ಕೊಡ್ತಾರೆ, ಅದು ಇಲ್ಲ. ಸೊ ಅವ್ಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾರು ರೆಡಿ ಇದ್ರಿಕಿಲ್ಲ, ಆರ್ಮಿಯವರು ರೆಡಿ ಇದ್ರಿಕಿಲ್ಲ. ಅದಕ್ಕೆ ಏನು ಮಾಡಿದ್ರು, ಆಲ್ಟರ್ಡ್, ಕಡಿಮೆ ಮಾಡಿದ್ರು ಅವಂಗ. 12th one and last one ನೋಡ್ರಿ. ವೆನ್ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ದ ಕ್ರಿಮಿನಲ್ ಇನ್ ಟು ಡಿಯರ್. ಗಾರ್ಡ್ ಅಂತ ಇದ್ರು ಅವಂಗ, ಹೇಳಿದ್ನಲ್ಲ ನಿಮ್ಗೆ ಚಿತ್ರದ ಕೆಲಸ. ದೆನ್ ದ ಕ್ರಿಮಿನಲ್ ಏನು ಮಾಡಿದ ಹೇಳ್ರಿ, ವಾಸ್ ಹ್ಯಾಪಿ ಆ್ಯಂಡ್ ಟ್ರೈ ಟು ರನ್ ಅವೇ. ಹೋಗೋ ಅವಶ್ಯಕತೆ ಇಲ್ಲ, ಹೋಗಕ್ಕೆ ರೆಡಿನೇ ಇದ್ರಿಕಿಲ್ಲ ಮೊದಲ. ಹೋಗ್ಬೇಕಂತ ಹೊಕ್ಕನಂತ ಅವ್ರು ತಿಳ್ಕೊಂಡಿದ್ರು, ಮೊನಾಕೋದವರು ಕಿಂಗ್ ಅದೆಲ್ಲ ತಿಳ್ಕೊಂಡಿದ್ರು. ಬಟ್ worried about the guard's family? No, did not show any sign of running away, demanded protection. ನಾನು ಪ್ರೊಟೆಕ್ಷನ್ ಯಾಕೋ ನಾನು ಗಾರ್ಡ್ ಇಟ್ಟಿಲ್ಲ ಅಂತ ಏನೋ ಪ್ರೊಟೆಕ್ಷನ್ ಮಾಡಿದಾನೋ, ಇನ್ನು ಅಪ್ಲಿಕೇಶನ್ ಬರ್ದಾನೋ, ನನಗೆ ಯಾಕೆ ಗಾರ್ಡ್ ಇಟ್ಟಿಲ್ಲ ಅಂತ ಯಾಕೆ ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿಡ್ ನಾಟ್ ಶೋ ಎನಿ ಸೈನ್ ಆಫ್ ರನ್ನಿಂಗ್ ಅವೇ. ವೆಲ್ ಮೈ ಡಿಯರ್ ಸ್ಟೂಡೆಂಟ್, ದಟ್ ಈಸ್ ಇಟ್ ಫಾರ್ ರಿವಿಷನ್, ರ್ಯಾಪಿಡ್ ರಿವಿಷನ್. ಹೆಂಗಿತ್ತು, ಹೇಗೆ ಅನ್ನಿಸ್ತು ನಿಮಗೆ? ಐ ಹೋಪ್ ಯು ಇಟ್ ಈಸ್ ಫ್ರೂಟ್ಫುಲ್, my dear students. Okay, thank you so much for watching. Bye bye, have a nice day.